ಪೃಥ್ವಿಯಲ್ಲಿರುವ ಕ್ಷಮಾಗುಣವನ್ನ ಕಲಿತೆ. ಯಾರು ತುಳಿದರೂ ಉಗುಳಿದರೂ ಸಹನೆ ಮಾಡ್ತಾಳೆ ಪೃಥ್ವಿ. ಯಾರೇ ಏನೇ ಅಂದ್ರೂ ಸಹಿಸಿಕೊಳ್ಳಬೇಕು ಅಂತ ಪೃಥ್ವಿಯನ್ನು ನೋಡಿ ಕಲಿತೆ. ನೀರು ಬಹಳ ಸಿಹಿಯಾಗಿರುತ್ತದೆ, ಹಾಗೆ ಸಿಹಿ ಸಿಹಿಯಾಗಿ ಮಾತನಾಡಬೇಕು ಅನ್ನುವುದನ್ನು ಕಲಿತೆ. ನೀರು ಸ್ವಚ್ಛವಾಗಿದೆ, ಮನಸ್ಸು ಶುದ್ಧವಾಗಿರಬೇಕು. ಅಗ್ನಿ ಇದು ಬಹಳ ಅಪ್ರದೃಶ್ಯವಾಗಿ ಇರುತ್ತದೆ. ಎಲ್ಲರಿಗೂ ಅಗ್ನಿ ಬೇಕು, ಅಗ್ನಿಯಿಂದಲೇ ಅಡಿಗೆ ಅಂತ ಹೇಳಿ ಅಗ್ನಿಯನ್ನು ಅಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಮನುಷ್ಯ ಇರಬೇಕು, ಎಲ್ಲರಿಗೆ ಉಪಕಾರ ಮಾಡಬೇಕು, ಆದರೆ ಯಾರೂ ಅವನಿಗೆ ಮೋಸ ಮಾಡಬಾರದು, ಅವನನ್ನು ತುಳಿಯಬಾರದು. ಆ ತರಹದ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತ. ಆಕಾಶ ಎಲ್ಲ ಕಡೆಗೆ ವ್ಯಾಪ್ತವಾದಂತ ದೇವರು ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದಿದ್ದೇನೆ. ಒಬ್ಬ ಕುಮಾರಿ, ಅವಳ ಮದುವೆಯಾಗಬೇಕು. ಅವಳು ಮನೆಯಲ್ಲಿ ಭತ್ತ ಕುಟ್ಟಿ ಅನ್ನ ಮಾಡಿ ಬೀಗರಿಗೆ ಹಾಕುವ ಸಂದರ್ಭ. ಭತ್ತ ಕುಟ್ಟುವಷ್ಟು ದಾರಿದ್ರ್ಯ ಇದೆ. ಈಗ ಭತ್ತ ಕುಟ್ಟಿ ಅನ್ನ ಮಾಡ್ತಾರೆ ಅಂದ್ರೆ ಕನ್ಯಾ ಪರೀಕ್ಷೆಗೆ ಬಂದವರು ತಿರುಗಿ ಹೋಗ್ತಾರೆ ಅಂತ ಅವಳು ಏನ್ ಮಾಡಿದ್ಲು, ಕುಟ್ಟಿದ್ದು ಗೊತ್ತಾಗಬಾರದು ಅಂತ ಮೆಲ್ಲಗೆ ಕುಟ್ಟಬೇಕು. ಬಳಿಗಳ ಸಪ್ಪಳ ಆಗ್ತಾ ಇತ್ತು. 4 ಇದ್ದದ್ದನ್ನ ತೆಗೆದ್ಲು, 2, ಕೊನೆಗೆ ಒಂದೊಂದೇ ಬಳಿಗಳನ್ನ ಮಾಂಗಲ್ಯದ ಚಿಹ್ನ ಅದು ತೆಗೆಯಬಾರದು ಅಂತ ಅಷ್ಟಿಟ್ಟುಕೊಂಡು ಕುಟ್ತಾಳೆ. ಇದರಿಂದ ನಾನೇನ್ ಕಲಿತೆ ಅಂದ್ರೆ, ಬಹಳ ಜನ ಇದ್ರೆ ಕಲಹ ಆಗತ್ತೆ, ಇಬ್ಬರಿದ್ರೆ ಹರಟೆ ಆಗತ್ತೆ, ಒಬ್ಬರೇ ಇದ್ರೆ ಸಾಧನೆ ಆಗತ್ತೆ ಅಂತ ತಿಳ್ಕೊಂಡೆ. ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ಗುಣಗಳನ್ನ ಕಲಿತಾ 24 ಗುರುಗಳನ್ನ ನಾನು ಜೀವನದಲ್ಲಿ ಮಾಡಿಕೊಂಡಿದ್ದೆ.